ಸುಮಾರು ದಿನದಿಂದ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳು ಬೀಳ್ತಾನೆ ಇದೆ ಅಂಡ್ ಇದನ್ನ ನೋಡಿ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲಾರ್ಗು ಒಂಥರ ಟೆನ್ಷನ್ ಆಗಿದೆ. ಬಟ್ ಸೆಬಿಯ ಇಂಟೆನ್ಷನ್ ಇದಾಗಿರ್ಲಿಲ್ಲ. ಏನಿದು ಹೊಸ ಪದ? ಮಾರ್ಕೆಟಲ್ಲಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಇದರಿಂದ ನನ್ನ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗೆ ಏನಾದರೂ ಎಫೆಕ್ಟ್ ಆಗತ್ತಾ, ಅಥವಾ ನಾನು ಮಾಡಿರೋ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಏನಾದರೂ ಎಫೆಕ್ಟ್ ಆಗತ್ತಾ? ಯಾಕೆ, ಏನು, ಎತ್ತ, ಎಲ್ಲಿ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋಲಿ ನಾವು ಮಾತಾಡೋಣ. ಸೊ ಏನಿದು ಸ್ಟ್ರೆಸ್ ಟೆಸ್ಟಿಂಗ್ ಅಂದ್ರೆ? ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಹೈಪೋಥೆಟಿಕಲ್ ಇಂಡಿಯನ್ ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿದ್ದೀರಾ ಅಂಡ್ ಆ ಒಂದು ಫಂಡ್ ಅಲ್ಲಿ ಸ್ಮಾಲ್ ಕ್ಯಾಪ್ ಕಂಪ್ನಿಗಳ ಸುಮಾರು ಸ್ಟಾಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಸೆಬಿ ಏನ್ ಮಾಡುತ್ತೆ ಅಂದ್ರೆ, ಆಸ್ ಅ ಮಾರ್ಕೆಟ್ ರೆಗ್ಯುಲೇಟರ್ ನಮ್ಮೆಲ್ಲರ ಹಣನ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಆ ಒಂದು ಫಂಡ್ ಹೌಸಸ್ ಗಳಿಗೆ ಸ್ಟ್ರೆಸ್ ಟೆಸ್ಟಿಂಗ್ ನ ಮಾಡಕ್ಕೆ ಹೇಳ್ತಾರೆ. ಸೊ ಈ ಸ್ಟ್ರೆಸ್ ಟೆಸ್ಟಿಂಗ್ ಅನ್ನೋದು ನಮ್ಮೆಲ್ಲರ ಅಂಡರ್ಸ್ಟ್ಯಾಂಡಿಂಗ್ ಇಂತ ಒಂದು ಸ್ವಲ್ಪ ಮೇಲ್ಗಡೆ ಇದೆ. ಸೊ ನಿಧಾನಕ್ಕೆ ಬ್ರೇಕ್ ಡೌನ್ ನ ಮಾಡೋಣ. ಮೊದಲನೇದಾಗಿ ಸೆಲ್ಲಿಂಗ್. ಎಸ್, ಒಂದೇನೋ ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತಪ್ಪ ಅಂತ ಅನ್ಕೊಳ್ಳೋಣ. ಆ ಫಿನಾನ್ಷಿಯಲ್ ಕ್ರೈಸಿಸ್ ಆದಾಗ ಸಪೋಸ್ ಸುಮಾರು ಜನ ಇನ್ವೆಸ್ಟರ್ಸು ಒಟ್ಟಿಗೆ ಒಂದೇ ಟೈಮಲ್ಲಿ ಆ ಒಂದು ಫಂಡ್ ಇಂದ ಎಕ್ಸಿಟ್ ಆಗಕ್ಕೆ ಏನಾದರೂ ಪ್ರಯತ್ನ ಪಟ್ರೆ ಫಂಡ್ ಹೌಸಸ್ಗಳು ಎಷ್ಟು ಬೇಗ ರಿಟೇಲ್ ಇನ್ವೆಸ್ಟರ್ಸ್ಗೆ ವಾಪಸ್ ಹಣನ ಕೊಡಕ್ಕೆ ಸಾಧ್ಯ ಆಗತ್ತೆ ಅಂತ ಅದನ್ನ ಸೆಲ್ಲಿಂಗ್ ಸ್ಪೀಡ್ ಅಂತ ಕರೀತಾರೆ. ಎರಡನೇದು ಬಂದು ಪ್ರೈಸ್ ಇಂಪ್ಯಾಕ್ಟ್. ಸಪೋಸ್ ಇಷ್ಟೆಲ್ಲ ಒಟ್ಟಿಗೆ ಇನ್ವೆಸ್ಟರ್ಸು ಇದರಿಂದ ಈಚೆ, ಆ ಒಂದು ಫಂಡಿಂದ ಈಚೆ ಬರ್ತಾ ಇದ್ದಾರೆ, ಆ ಒಂದು ಫಂಡಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತ ಅಂದಾಗ ಆ ಒಂದು ಶೇರ್ ಪ್ರೈಸ್ಗಳು ಅಥವಾ ಆ ಒಂದು ಫಂಡಿನ ಒಂದು ಬೆಲೆಗೆ ಅಥವಾ ಪ್ರೈಸ್ಗೆ ಎಷ್ಟು ಇಂಪ್ಯಾಕ್ಟ್ ಆಗತ್ತೆ ಅನ್ನೋದು ಸಹ ಇಲ್ಲಿ ಕನ್ಸಿಡರ್ ಆಗತ್ತೆ. ಸೊ ಸೆಬಿಯ ಒಂದು ಪರಮೋದ್ದೇಶ ಏನು ಅಂತ ಅಂದ್ರೆ, ರಿಟೇಲ್ ಇನ್ವೆಸ್ಟರ್ಸ್ಗಳ ಒಂದು ಇಂಟ್ರೆಸ್ಟ್ನ ಮತ್ತೆ ರಿಟೇಲ್ ಇನ್ವೆಸ್ಟರ್ಸ್ಗಳ ಒಂದು ಹಣನ ಕಾಪಾಡೋದಾಗಿರುತ್ತೆ. ಸೊ ಇದರಿಂದಾಗಿ ಸೆಬಿ ಈ ಒಂದು ಫಂಡ್ ಹೌಸಸ್ಗಳಿಗೆ ನೀವೇನಾದ್ರೂ ಪೊಸಿಷನ್ ನ ತಗೋಬೇಕು ಅಂದ್ರೆ ಸ್ವಲ್ಪ ಲಿಕ್ವಿಡಿಟಿ ಜಾಸ್ತಿ ಇರೋ ಒಂದು ಪೊಸಿಷನ್ಸ್ ನ ತಗೊಳ್ಳಿ. ಏನಕ್ಕೆ ಅಂತ ಅಂದ್ರೆ, ಲಿಕ್ವಿಡಿಟಿ ಇತ್ತಪ್ಪ ಅಂತ ಅಂದ್ರೆ ಯಾವುದೇ ಒಂದು ಫಂಡ್ಗೆ ನೀವು ಬೇಗ ಎಂಟರ್ ಆಗ್ಬೋದು ಅಂಡ್ ಬೇಗ ಎಕ್ಸಿಟ್ ಕೂಡ ಆಗ್ಬೋದು. ಅಂದ್ರೆ ಲಿಕ್ವಿಡಿಟಿ ಯಾವುದೇ ಒಂದು ಸ್ಟಾಕ್ ಅಲ್ಲಿ ಇತ್ತು ಅಂತ ಅಂದ್ರೂ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಎಂಟ್ರಿ ಮತ್ತೆ ಎಕ್ಸಿಟ್ ತುಂಬಾ ಈಸಿ ಆಗುತ್ತೆ. ಸೊ ಅದರಿಂದಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಏನೊಂದು ಹಣ ಅವರು ಹಾಕಿರ್ತಾರೆ ಅದು ವಾಪಸ್ ಅವ್ರಿಗೆ ಆದಷ್ಟು ಬೇಗ ಸಿಗೋ ಸಾಧ್ಯತೆ ಇದೆ ಅಂತ ಅರ್ಥ. ಬಟ್ ಇಲ್ಲಿ ಒಂದು ವಿಚಾರನ ನಾವು ಗಮನದಲ್ಲಿ ಇಟ್ಕೋಬೇಕು. ಏನಕ್ಕೆ ಅಂತಂದ್ರೆ, ಸೆಬಿ ಯಾವ ಕಾರಣಕ್ಕೋಸ್ಕರ ಬರೀ ಸ್ಮಾಲ್ ಕ್ಯಾಪ್ ಫಂಡ್ ಹೌಸಸ್ ಗಳಿಗೇನೆ ಈ ಒಂದು ಸ್ಟ್ರೆಸ್ ಟೆಸ್ಟಿಂಗ್ ನ ಮಾಡಕ್ಕೆ ಹೇಳಿದೆ ಅಂತ ನಾವೀಗ ನೋಡ್ಬೇಕು. ರೀಸನ್ ಬಂದು ತುಂಬಾನೇ ಸಿಂಪಲ್. ನಮ್ಮ ಸೆಬಿಯ ಪ್ರೆಸೆಂಟ್ ಚೀಫ್ ಅವರ ಪ್ರಕಾರ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಫಂಡ್ ಗಳಲ್ಲಿ ಒಂದು ಬಬಲ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದ್ರೆ, ನಿಫ್ಟಿ ಮಿಡ್ ಕ್ಯಾಪ್ 100 ಮತ್ತೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಗಳು ಕಳೆದ ಒಂದು ವರ್ಷದಲ್ಲಿ 54% ಮತ್ತೆ 60% ಅಷ್ಟು ಮೇಲ್ಗಡೆ ಹೋಗಿದೆ. ಅಂಡ್ ಕಳೆದ ವರ್ಷ ಬಂದಿರುವಂತಹ ಮ್ಯೂಚುವಲ್ ಫಂಡ್ ಗಳ ಒಂದು ಇನ್ಫ್ಲೋ, ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳ ಇನ್ಫ್ಲೋ ಏನಿದೆ ಅದರಲ್ಲಿ 42% ಆಫ್ ದ ಇನ್ಫ್ಲೋ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗಳಿಗೆನೆ ಬಂದಿದೆ. ಅಂಡ್ ಇದು ಹೋದ ವರ್ಷಕ್ಕೆ ಏನಾದ್ರು ಕಂಪೇರ್ ಮಾಡಿದ್ರೆ ಅದು 29% ಇತ್ತು. ಆದ್ರೂ ಹೋದ ವರ್ಷಕ್ಕೆ ಏನಾದ್ರು ಕಂಪೇರ್ ಮಾಡಿದ್ರೆ ಕೇವಲ 16% ಇತ್ತು. ಆಸ್ ಅ ರಿಸಲ್ಟ್ ಏನಾಯ್ತು ಅಂತ ಅಂದ್ರೆ, ಸೆಲೆಕ್ಟೆಡ್ ಪಾಕೆಟ್ಸ್ ಗಳಲ್ಲಿ ವ್ಯಾಲ್ಯೂಯೇಷನ್ ಅನ್ನೋದು ತುಂಬಾನೇ ಔಟ್ ಆಫ್ ಕಂಟ್ರೋಲ್ ಆಯ್ತು. ಅಂಡ್ ಕೋಟಕ್ ಇರ್ಬೋದು, ICICI, ನಿಪಾನ್, ಟಾಟಾ ಈ ತರ ಸುಮಾರು ಮ್ಯೂಚುವಲ್ ಫಂಡ್ ಹೌಸಸ್ಗಳು ಏನ್ ಮಾಡಿದ್ರು ಅಂದ್ರೆ, ಈ ಒಂದು ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಫ್ರೆಶ್ ಇನ್ವೆಸ್ಟ್ಮೆಂಟ್ ನೇ ಬ್ಯಾನ್ ಮಾಡಿದ್ರು. ಇದರ ಒಂದು ಕ್ರೇಜ್ ನ, ಇದರ ಒಂದು ಹುಚ್ಚಾಟನ ನಿಮಗೆ ತೋರಿಸ್ಬೇಕು ಅಂತ ನಾವು ಸ್ಕ್ರೀನರ್ ಅಲ್ಲಿ ಒಂದು ಸಣ್ಣ ಕ್ವೈರಿನ ರನ್ ಮಾಡಿದ್ವಿ. 1000 ಕೋಟಿಗೂ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ 1258 ಕಂಪ್ನಿಗಳಿದೆ. ಅದರಲ್ಲಿ 157 ಕಂಪ್ನಿಗಳು ಕಳೆದ ವರ್ಷ ಕೇವಲ 15% ಗಿಂತ ಕಮ್ಮಿ ಸೇಲ್ಸ್ ಗ್ರೋತ್ ನ ರಿಜಿಸ್ಟರ್ ಮಾಡ್ಕೊಂತು. ಬಟ್ ಆ ಕಂಪ್ನಿಗಳ ಶೇರ್ಸು ಕಳೆದ ವರ್ಷ ಡಬಲ್ ಆಯ್ತು. ಅಂಡ್ ಮಹಾದೇವ್ ಬೆಟ್ಟಿಂಗ್ ಆಪ್ ಸ್ಕ್ಯಾಮ್ ಇಂದ ಬಂದಂತಹ ಫಂಡ್ ಏನಿದೆ ಅದನ್ನು ಸಹ ಈ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಇಲ್ಲಿಗಲ್ ಆಗಿ ಉಪಯೋಗಿಸಲಾಯಿತು. ಒಳ್ಳೆಯ ಮಾರ್ಕೆಟ್ ಕಂಡೀಷನ್ ಇನ ಅಡ್ವಾಂಟೇಜ್ ನ ತಗೊಂಡು ಈ ಕಂಪ್ನಿಗಳ ಪ್ರೊಮೋಟರ್ಸ್ ಮತ್ತೆ ಕೆಲವೊಬ್ರು ಇನ್ಸೈಡರ್ಸ್ ನಿಧಾನಕ್ಕೆ ತಮ್ಮ ಸ್ಟೇಕ್ಸ್ ನ ಆ ಒಂದು ಕಂಪ್ನಿಲಿ ರಿಡ್ಯೂಸ್ ಮಾಡ್ಕೊಂಡ್ ಬಂದ್ರು. ಬಟ್ ರಿಟೇಲ್ ಓನರ್ಶಿಪ್ ಬಂದು ಆಲ್ ಟೈಮ್ ಹೈಗೆ ಹೋಯ್ತು. ಹಿಸ್ಟ್ರಿನ ನೋಡಿದ್ರೆ ಈ ತರ ಇವೆಂಟ್ಸ್ ಗಳು ಒಂದು ಒಳ್ಳೆ ನೋಟಲ್ಲೇ ಎಂಡ್ ಆಗಿದೆ. ಅಂಡ್ ಅದ್ರ ಜೊತೆಗೇನೆ ಮೈಕ್ರೋ ಕ್ಯಾಪ್ ಮತ್ತೆ ಈ ಒಂದು SMEs ಗಳಲ್ಲೂ ಸಹ ಒಂದು ವಿಪರೀತ ಕ್ರೇಜ್ ಮತ್ತು ಹುಚ್ಚಾಟನ ನಾವು ನೋಡಿದ್ವಿ. ಸುಮಾರು ಚಿಕ್ಕ IPOಗಳು 150, 250 ಪಟ್ಟು ಜಾಸ್ತಿ ಓವರ್ ಸಬ್ಸ್ಕ್ರೈಬ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಫ್ಲೈ ಸ್ಟುಡಿಯೋ, ಇವ್ರು ಬಂದು ಚೆನ್ನೈ ಬೇಸ್ಡ್ ಒಂದು VFX ಸ್ಟುಡಿಯೋ. ಇವರು ಸೆಪ್ಟೆಂಬರ್ 2023 ಒಂದು IPOನ ಈಚೆ ತರ್ತಾರೆ 66 ಕೋಟಿನ ರೈಸ್ ಮಾಡೋದಕ್ಕೆ. ಎಷ್ಟು? 66 ಕೋಟಿನ ರೈಸ್ ಮಾಡೋದಕ್ಕೆ. ಅದು ಬಂದು 358
ಪಟ್ಟು ಜಾಸ್ತಿ ಓವರ್ ಸಬ್ಸ್ಕ್ರೈಬ್ ಆಗಿ 14,158 ಕೋಟಿಯಷ್ಟು ಒಂದು ಬಿಡ್ ನ ರಿಸೀವ್ ಮಾಡ್ಕೊಂತು. ಇದೇ ರೀತಿ ಕೆಸಿ ಎನರ್ಜಿ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅವರು ಕೇವಲ 16 ಕೋಟಿನ ರೈಸ್ ಮಾಡಬೇಕಿತ್ತು, ಬಟ್ ಅವರು 16,700 ಕೋಟಿಯಷ್ಟು ಒಂದು ಬಿಡ್ಸ್ ನ ರಿಸೀವ್ ಮಾಡ್ಕೊಂಡ್ರು ಅಂಡ್ 1,052 ಪಟ್ಟು ಜಾಸ್ತಿ ಓವರ್ ಸಬ್ಸ್ಕ್ರಿಪ್ಷನ್ ನ ಪಡ್ಕೊಂಡ್ರು. ಅಂಡ್ ಜಸ್ಟ್ ಅಷ್ಟೇ ಅಲ್ಲ, ಲಿಸ್ಟಿಂಗ್ ಡೇ ದಿನನೇ ಸ್ಟಾಕು 4 ಪಟ್ಟು ಜಾಸ್ತಿ ಆಯಿತು. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೀವೇನಾದರೂ 1,08,000 ರೂಪಾಯಿ ಯಾರಾದರೂ ಹಾಕಿದ್ರೆ ಅದು ಒಂದೇ ದಿನದಲ್ಲಿ ನಿಮಗೆ 4.5 ಪಟ್ಟು ಜಾಸ್ತಿ, ಅಂದ್ರೆ 5 ಲಕ್ಷದವರೆಗೂ ರೀಚ್ ಆಗಿತ್ತು. ಈಗ ಸ್ಟ್ರೆಸ್ ಟೆಸ್ಟ್ಗೆ ವಾಪಸ್ ಬರೋಣ. ಸುಮಾರು ಮ್ಯೂಚುವಲ್ ಫಂಡ್ ಹೌಸಸ್ಗಳು ಈ ಒಂದು ಟೆಸ್ಟ್ ನ ರನ್ ಮಾಡಿ ತಮ್ಮ ರಿಸಲ್ಟ್ಸ್ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಆ ಒಂದು ರಿಸಲ್ಟ್ಸ್ ನ ನೋಡಿದ್ರೆ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ಸ್ಗಳು ಯಾವ ಒಂದು ಸ್ಟೇಜ್ ಅಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಬಂದು ಇವರು ನಮ್ಮ ಇಂಡಿಯಾದ ಅತ್ಯಂತ ದೊಡ್ಡ ಸ್ಮಾಲ್ ಕ್ಯಾಪ್ ಫಂಡ್ ಮ್ಯಾನೇಜರ್ಸ್ ಅಂಡ್ ಇವರ AUM ಬಂದು 46,000 ಕೋಟಿ ಅಂಡ್ ಸುಮಾರು 200 ಸ್ಟಾಕ್ಸ್ ಇವರ ಒಂದು ಪೋರ್ಟ್ಫೋಲಿಯೋಲಿ ಇದೆ. ಅಂಡ್ ಇವರ ಟೆಸ್ಟ್ ರಿಸಲ್ಟ್ ಪ್ರಕಾರ ಇವರ ಒಂದು ಪೋರ್ಟ್ಫೋಲಿಯೋ ಇಂದ 25% ಆಫ್ ದ ಪೊಸಿಷನ್ಸ್ ನ ಇವರೇನಾದ್ರೂ ಆಫ್ಲೋಡ್ ಮಾಡಬೇಕು ಅಂದ್ರೆ 13 ದಿನ ಹಿಡಿಯುತ್ತೆ. ಅದೇ 50% ಆಫ್ ದ ಪೊಸಿಷನ್ಸ್ ಏನಾದ್ರೂ ಆಫ್ಲೋಡ್ ಮಾಡಬೇಕು ಅಂದ್ರೆ ಅಲ್ಲಿಗೆ 27 ದಿನ ಹಿಡಿಯುತ್ತೆ ಅಂತ ಅವರು ಹೇಳಿದ್ದಾರೆ. ಸಿಮಿಲರ್ಲಿ DSP ಸ್ಮಾಲ್ ಕ್ಯಾಪ್ ಫಂಡ್ ಇವರ AUM ಬಂದು 13,700 ಕೋಟಿ ಅಂಡ್ ಇವರ ಒಂದು ಟೆಸ್ಟ್ ರಿಸಲ್ಟ್ಸ್ ಪ್ರಕಾರ ಇವರು ತಮ್ಮ ಪೋರ್ಟ್ಫೋಲಿಯೋ ಇಂದ 25% ಆಫ್ ದ ಒಂದು ಪೊಸಿಷನ್ ಆಫ್ಲೋಡ್ ಮಾಡಬೇಕು ಅಂದ್ರೆ 16 ದಿನ ಹಿಡಿಯುತ್ತೆ. ಅದೇ 50% ಆಫ್ ದ ಒಂದು ಪೊಸಿಷನ್ ಏನಾದ್ರು ಆಫ್ಲೋಡ್ ಮಾಡಬೇಕು ಅಂದ್ರೆ 32 ದಿನ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಇನ್ವೆಸ್ಟರ್ಸ್ ಏನ್ ಮಾಡಬೇಕು? ಮೊದಲನೇದಾಗಿ ಫೇರ್ ಕಂಪ್ಯಾರಿಸನ್. ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಹೌಸಸ್ ಗಳ ಒಂದು ರಿಸಲ್ಟ್ಸ್ ಅಂದ್ರೆ ಈ ಒಂದು ನಂಬರ್ಸ್ ನ ನೀವು ಐಸೋಲೇಟ್ ಆಗಿ ನೋಡದೇನೆ ಬೇರೆ AMC ಗಳ ಮತ್ತೆ ಅದರ ಒಂದು ಫಂಡ್ ಸೈಜಸ್ ಜೊತೆ ಕಂಪ್ಯಾರಿಸನ್ ಮಾಡಬೇಕು. ಅಂಡ್ ಈ ಒಂದು ನಂಬರ್ ನ ಮಾತ್ರ ನೀವು ತಲೆಯಲ್ಲಿ ಇಟ್ಕೊಂಡು ಯಾವುದೇ ಡಿಸಿಷನ್ ಗೆ ಬರಬಾರದು. ಬಿಕಾಸ್ ಅಲ್ಟಿಮೇಟ್ಲಿ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರೋ ಒಂದು ವಿಚಾರ ಏನು ಅಂತಂದ್ರೆ ಈ ನಂಬರ್ಗಳು ಮ್ಯಾಥಮೆಟಿಷಿಯನ್ಸ್ ಗಳು ಎಕ್ಸೆಲ್ ಶೀಟ್ ಅಲ್ಲಿ ಫಿಲ್ ಮಾಡಿರೋ ಒಂದು ನಂಬರ್ಸ್ ಆಗಿರುತ್ತೆ. ಅಂಡ್ ನಮ್ಮ ಎಂಟೈರ್ ಫಿನಾನ್ಷಿಯಲ್ ಸಿಸ್ಟಮ್ ಒಂದು ಲೈನ್ ಮೇಲೆ ಬೇಸ್ ಆಗಿದೆ. ಅದೇನು ಅಂದ್ರೆ ಇಫ್ ಎವ್ರಿಬಡಿ ವಾಂಟ್ಸ್ ಔಟ್ ನೋಬಡಿ ಗೆಟ್ಸ್ ಔಟ್ ಅಂತ. ಅಂದ್ರೆ ಪ್ರತಿಯೊಬ್ಬರೂ ಈಚೆ ಹೋಗ್ಬೇಕು ಅಂತ ಅಂದ್ರೆ ಯಾರೂ ಈಚೆ ಹೋಗಲ್ಲ ಅಂತ ಅರ್ಥ. ಎರಡನೇದು ಟೈಮ್ ಫ್ರೇಮ್. ಈಕ್ವಿಟಿ ಬಂದು ಸ್ವಾಭಾವಿಕವಾಗಿ ತುಂಬಾನೇ ವೋಲೆಟೈಲ್ ಅಂಡ್ ಈಕ್ವಿಟಿ ಬಂದು ಯೂಶಲಿ ಲಾಂಗ್ ಟರ್ಮ್ಗೆ ತುಂಬಾ ಬೆಸ್ಟ್ ಸೂಟ್ ಆಗಿರೋ ಒಂದು ಅಸೆಟ್ ಕ್ಲಾಸ್. ಲಾಂಗ್ ಟರ್ಮ್ ಅಂದ್ರೆ ಎಷ್ಟು ವರ್ಷ? 5 ರಿಂದ 10 ವರ್ಷ ಮಿನಿಮಮ್. ಓವರ್ ಲಾಂಗ್ ಟರ್ಮ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ ಇಂಡಿಯಾನ ಡೌಟ್ ಮಾಡೋ ಯಾವುದೇ ಚಾನ್ಸ್ ಇಲ್ಲ. ಅಂಡ್ ಓವರ್ ಲಾಂಗ್ ಟರ್ಮ್ ಪ್ರತಿಯೊಬ್ಬರು ಚಾರ್ಟನ್ನು ಸಹ ಅಪ್ ಟ್ರೆಂಡ್ ಆಗೇ ಆಗತ್ತೆ ಅಂಡ್ ಇದು ನಿಫ್ಟಿಗೂ ಸಹ ಅಪ್ಲೈ ಆಗತ್ತೆ. ಮೂರನೇದು ಬಂದು ಪರ್ಸ್ಪೆಕ್ಟಿವ್, ಅಂದ್ರೆ ನಾವು ನೋಡುವಂತಹ ದೃಷ್ಟಿಕೋನ. ಮಾರ್ಕೆಟ್ ಏನಾದ್ರೂ ಕೇವಲ 5 ರಿಂದ 10% ಕರೆಕ್ಷನ್ ಆಗಿದ ತಕ್ಷಣ ನಿಮಗೆ ಜಾಸ್ತಿ ಏನಾದ್ರೂ ಟೆನ್ಷನ್ ಆಗ್ತಿದೆ ಅಂತ ಅಂದ್ರೆ ಪ್ರಾಬಬ್ಲಿ ಈಕ್ವಿಟಿ ಅನ್ನೋದು ನಿಮಗೆ ಒಂದು ರೈಟ್ ಇನ್ವೆಸ್ಟ್ಮೆಂಟ್ ಅಸೆಟ್ ಕ್ಲಾಸ್ ಅಲ್ಲ ಅಂತ ಅನ್ಕೋಬಹುದು. ಅಂಡ್ ಅದ್ರ ಜೊತೆ ಈ ಒಂದು ವಿಡಿಯೋ ಅಲ್ಲಿ ನಾವು ಮಾತಾಡಿರೋದು ಕೇವಲ 1 ವರ್ಷದ ಹಿಂದಿನ ಪರ್ಫಾರ್ಮೆನ್ಸ್, ಆಯ್ತಾ? ಸೊ ನೀವೊಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ನ ನೀವೇನಾದ್ರೂ ನೋಡೋ ಹಾಗಿದ್ರೆ ಕರೋನಾ ಟೈಮ್ನ 2020 ಲೋ ಇಂದ ನೀವೇನಾದ್ರು ಕನ್ಸಿಡರ್ ಮಾಡಿದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಮತ್ತೆ ನಿಫ್ಟಿ ಮಿಡ್ ಕ್ಯಾಪ್ 100 ಒಂದು ಇಂಡೆಕ್ಸ್ಗಳು ಒಂದು ಸಿಗ್ನಿಫಿಕೆಂಟ್ ಗೇನ್ಸ್ಟೇ ಮಾಡಿದೆ. ಅಂಡ್ ಇದನ್ನ ಬರೀ ನಾವಷ್ಟೇ ಅಲ್ಲ, ಜಗತ್ತಿನ ಲೀಡಿಂಗ್ ಇನ್ವೆಸ್ಟ್ಮೆಂಟ್ ಫರ್ಮ್ಗಳು ಸಹ ಇದನ್ನೇ ಹೇಳ್ತಾ ಇದ್ದಾರೆ. ಸೊ ಇದರ ಕನ್ಕ್ಲೂಷನ್ ಏನು? ಸ್ಟಾಕ್ಸ್ ಅನ್ನೋದು ಯೂಶಲಿ ಲಿಕ್ವಿಡ್ ಅಸೆಟ್ ಕ್ಲಾಸ್ ಅಂಡ್ ಇನ್ವೆಸ್ಟರ್ಸ್ಗೆ ಯೂಶಲಿ T+1 ಡೇ ಅಲ್ಲಿ ತಮ್ಮ ಹಣ ವಾಪಸ್ ಸಿಗ್ತಿತ್ತು. ಬಟ್ ಸೆಬಿಯ ಈ ಒಂದು ಟೆಸ್ಟ್ ಪ್ರಕಾರ ವರ್ಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಒಂದು ಫಂಡ್ ಇಂದ 50% ಆಫ್ ದ ಜನ ಏನಾದರೂ ಎಕ್ಸಿಟ್ ಆಗಬೇಕು ಅಂತ ಅನ್ಕೊಂಡ್ರೆ ಆಗ ಮಿನಿಮಮ್ ಅಂದ್ರೂ 20 ರಿಂದ 30 ದಿನ ವೆಯ್ಟ್ ಮಾಡಬೇಕಾಗತ್ತೆ. ಪ್ರಾಬ್ಲಿ ನಾವೆಲ್ಲ ಅನ್ಕೊಂಡಷ್ಟು ಲಿಕ್ವಿಡ್ ಆಗಿ ಮಾರ್ಕೆಟ್ ಇಲ್ದೇನು ಇರಬಹುದು. ಅಂಡ್ ಇಷ್ಟೆಲ್ಲ ಸೆಲ್ಲಿಂಗ್ ಇಂದ ಆಗುವಂತಹ ಪ್ರೈಸ್ ಡ್ಯಾಮೇಜ್ ಕೂಡ ಇದ್ರ ಮೇಲೆ ಆಡ್ ಆನ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾವೇನಾದ್ರೂ ಭಯ ಬೀಳ್ಬೇಕಾ, ಟೆನ್ಷನ್ ತಗೋಬೇಕಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಟೆಸ್ಟ್ಗಳು ವರ್ಸ್ಟ್ ಕೇಸ್ ಸಿನಾರಿಯೋನ ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತಾರೆ. ಬಿಕಾಸ್ ಈ ಒಂದು ಇನ್ವೆಸ್ಟರ್ಸ್ಗೆ ಒಂದು ಐಡಿಯಾ ಕೊಡೋದಕ್ಕೋಸ್ಕರ ಇಷ್ಟು ಮ್ಯಾಕ್ಸಿಮಮ್ ರಿಸ್ಕ್ನ ನೀವು ತಗೋಬೇಕಾಗ್ಬೋದು ಅಂತ. ಸೊ ದಟ್ ಇನ್ವೆಸ್ಟರ್ಸು ತಮ್ಮ ಒಂದು ರಿಸ್ಕ್ ಪ್ರೊಫೈಲ್ನ ಚೆನ್ನಾಗಿ ಮ್ಯಾನೇಜ್ ಮಾಡಲಿ ಅಂತ. ಬಟ್ ನೆವರ್ದಲೆಸ್ ಇನ್ವೆಸ್ಟರ್ಸು ಫಿನಾನ್ಷಿಯಲಿ ಮತ್ತು ಮೆಂಟಲಿ ಪ್ರಿಪೇರ್ ಆಗಿರೋದು ಒಳ್ಳೆಯದು. ಆ್ಯಂಡ್ ಸೆಂಟಿಮೆಂಟ್ ವೈಸ್ ಮಾತಾಡೋ ಹಾಗಿದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ಗಳ ಒಂದು ರಿಲೆಂಟ್ಲೆಸ್ ರ್ಯಾಲಿ ಮತ್ತು ಓವರ್ ವ್ಯಾಲ್ಯೂಯೇಷನ್ ಇಂದಾಗಿ ಒಂದು ಪಾಸ್ ಬೇಕಾಗಿತ್ತು ಅಂತ ಎಲ್ಲರಿಗೂ ಅನ್ನಿಸ್ಬೋದು. ಆ್ಯಂಡ್ ಸ್ಟಾಕ್ ಪ್ರೈಸಸ್ ಯೂಶಲಿ ಕಂಪ್ನಿಯ ಅರ್ನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಸೊ ಯಾವ್ಯಾವ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೋ ಆ ಕಂಪ್ನಿಗಳ ಸ್ಟಾಕ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಂಡ್ ದೆನ್ ನಿಮ್ಮ ವಿಜಯ್ ಸುಬ್ಬು ಸೈನಿಂಗ್ ಆಫ್. ಟೇಕ್ ಕೇರ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.